ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಪ್ರತಿದಿನ 10 ಪ್ರಶ್ನೆಗಳನ್ನು ನಾನು ರೂಪಿಸಿ ನಿಮಗೆ ಕಳಿಸಿಕೊಡ್ತಾ ಇದ್ದೇನೆ. ವ್ಯಾಕರಣ, ಛಂದಸ್ಸು, ಕಾವ್ಯಮೀಮಾಂಸೆ, ಸಾಹಿತ್ಯ ಚರಿತ್ರೆ, ಜನಪದ ಸಾಹಿತ್ಯ, ಶಾಸನ ಕ್ಷೇತ್ರ, ಹೀಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನು ಪ್ರತಿದಿನವೂ ನಾವು ನಿಮಗೆ ಕಳಿಸಿಕೊಡ್ತಾ ಇದ್ದೇವೆ. ಈ ಪ್ರಶ್ನೆಗಳಿಗೆ ಕೆಲವು ವಿದ್ಯಾರ್ಥಿಗಳು ಸರಿ ಉತ್ತರಗಳನ್ನು ಬರೆದು ಕಳಿಸ್ತಾ ಇದ್ದೀರಾ, ಕೆಲವು ವಿದ್ಯಾರ್ಥಿಗಳು ಬಹಳ ಸಂಕೋಚ ಪಡ್ತಾ ಇದ್ದೀರಾ, ಕೆಲವು ವಿದ್ಯಾರ್ಥಿಗಳು ವಾಟ್ಸಪ್ನಲ್ಲಿ ಕಳಿಸಿಕೊಟ್ಟಿದ್ದೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಉತ್ತರಗಳನ್ನು ಬರೆದು ಕಳಿಸಿ. ಪ್ರಶ್ನೆಯ ಸಂಖ್ಯೆ ಮತ್ತು ಉತ್ತರಗಳ ಸಂಕೇತಗಳನ್ನು ಬರೆದು ಕಳಿಸಿದರೆ ಸಾಕು. ಕೆಲವು ವಿದ್ಯಾರ್ಥಿಗಳು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಪ್ರಶ್ನೋತ್ತರ ಮಾಲಿಕೆ, ಇವತ್ತು 2ನೇ ಪ್ರಶ್ನೋತ್ತರ ಮಾಲಿಕೆಯನ್ನು ನಾನು ನಿಮಗೋಸ್ಕರ ಕಳಿಸಿಕೊಡ್ತಾ ಇದ್ದೀನಿ. ಈ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಸುಮ್ಮನೆ ಉತ್ತರಗಳನ್ನು ನೋಡಿ ಬಿಟ್ಬಿಡುವುದಲ್ಲ. ಕೆಲವರಿಗೆ ಕಷ್ಟ ಆಗ್ಬೋದು, ಕೆಲವು ಪ್ರಶ್ನೆಗಳು ಸುಲಭ ಅನಿಸ್ತವೆ, ಕೆಲವು ಕಷ್ಟ ಆಗ್ತವೆ, ಅದು ಎಲ್ಲರಿಗೂ ಗೊತ್ತಿದ್ದೇ ವಿಚಾರ. ಹಾಗಂತ ನಮಗೆ ಯಾವುದೋ 1-2 ಪ್ರಶ್ನೆಗಳು ಕಷ್ಟವಾಗ್ತವೆ ಅನ್ನೋ ಕಾರಣಕ್ಕೆ ಉತ್ತರ ಬರೆಯದೇ ಇರುವುದು ಒಳ್ಳೆಯದಲ್ಲ. ಹಾಗಾಗಿ ಪ್ರಯತ್ನ ಮಾಡಬೇಕು. ಇನ್ನು ಪ್ರತಿದಿನ 10 ಪ್ರಶ್ನೆಗಳನ್ನು ನಾನೀಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದಂತೆ, ನಿನ್ನೆ ಒಂದು ಪ್ರಶ್ನೋತ್ತರ ಮಾಲಿಕೆಯಲ್ಲಿ 10 ಪ್ರಶ್ನೆಗಳನ್ನು ಕಳಿಸಿಕೊಟ್ಟಿದ್ದೆ. ಕೆಲವು ವಿದ್ಯಾರ್ಥಿಗಳು ಸರಿ ಉತ್ತರಗಳನ್ನು ಬರೆದು ಕಳಿಸಿದ್ದೀರಿ. ಉತ್ತರ ಅಥವಾ ಉತ್ತರದ ಸಂಕೇತಗಳನ್ನು ಬರೆದು ಕಳಿಸಿದರೆ ಸಾಕು. ಕೆಲವರು ಉತ್ತರಗಳನ್ನೇ ಬರೆದು ಕಳಿಸಿದ್ದೀರಿ. ವಾಟ್ಸಪ್ನಲ್ಲಿ ಕಳಿಸೋದು ಬೇಡ ಅಂತ ಹೇಳಿದ್ದೆ, ಆದರೂ ಕೂಡ ಹಾಗೆ ಮಾಡಿದರೆ ಬೇಡ. ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಕಳಿಸಿಕೊಡಿ. ಸ್ನೇಹಿತರೆ, ಇವತ್ತು 2ನೇ ಪ್ರಶ್ನೋತ್ತರ ಮಾಲಿಕೆಯಲ್ಲಿ 10 ಪ್ರಶ್ನೆಗಳನ್ನು ಕಳಿಸಿಕೊಡ್ತಾ ಇದ್ದೇನೆ. ಪ್ರತಿ ವಾರ ಅಂದರೆ ಪ್ರತಿ ಶನಿವಾರ ಅಂತ ಇಟ್ಕೊಳ್ಳೋಣ. ಪ್ರತಿ ಶನಿವಾರ ಇದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ. ಅದು ವ್ಯಾಕರಣ ಆಗಿರಲಿ, ಛಂದಸ್ಸಾಗಿರಲಿ, ಸಾಹಿತ್ಯ ಚರಿತ್ರೆ ಆಗಿರಲಿ, ನಿಧಾನವಾಗಿ ಈ ಪ್ರಶ್ನೆಗಳಿಗೆ ಇದೇ ಉತ್ತರ ಏಕೆ, ಉಳಿದ 3 ಉತ್ತರಗಳು ಏಕಲ್ಲ ಎನ್ನುವುದರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅನುಕೂಲಗಳಾಗಲಿ ಎಂಬ ಕಾರಣದಿಂದ ಈ ಒಂದು ಪ್ರಶ್ನೋತ್ತರ ಮಾಲಿಕೆಯನ್ನು ಪ್ರಾರಂಭಿಸಲಾಗಿದೆ. ಈ ಹೊಸ ಪ್ರಯತ್ನವನ್ನು ನೀವೆಲ್ಲರೂ ಸ್ವಾಗತಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಾವು ಕೂಡ ಆಶಿಸ್ತೇವೆ. ಸ್ನೇಹಿತರೆ, ನಿನ್ನೆ 10 ಪ್ರಶ್ನೆಗಳನ್ನು ನಾವು ಗಮನಿಸಿದ್ದೇವೆ. 11ನೇ ಪ್ರಶ್ನೆಯಿಂದ ಇವತ್ತು ನಾನು ನಿಮಗೆ ಪ್ರಶ್ನೆಗಳನ್ನು ಕಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. 11ನೆಯ ಪ್ರಶ್ನೆ, ಇದು ತಾಲವ್ಯ ವ್ಯಂಜನ. ಎ ಫ ಮಹಾಪ್ರಾಣ ಇದೆ, ಬಿ ಡ, ಸಿ ನ, ಡಿ ಜ. 4 ಉತ್ತರಗಳಲ್ಲಿ ಒಂದು ಉತ್ತರವನ್ನು ಆರಿಸಿ. 12ನೆಯ ಪ್ರಶ್ನೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ವಚನಾಂಕಿತವನ್ನು ಹೊಂದಿದ್ದವರು ಎ ಅಕ್ಕ ಮಹಾದೇವಿ, ಬಿ ಚನ್ನಬಸವಣ್ಣ, ಸಿ ಆಯ್ದಕ್ಕಿ ಮಾರಯ್ಯ, ಡಿ ಸಿದ್ದರಾಮೇಶ್ವರ. 13ನೇ ಪ್ರಶ್ನೆ, ಅಕಾಡೆಮಿಕ್ ಎನ್ನುವ ಪದಕ್ಕೆ ಕನ್ನಡದ ಅರ್ಥ. ಉತ್ತರಗಳು 4 ಇವೆ, ಗಮನಿಸಿ. ಎ ಶೈಕ್ಷಣಿಕ, ಬಿ ವಾರ್ಷಿಕ, ಸಿ ಆಧುನಿಕ, ಡಿ ಅಧಿಕೃತ. 14ನೆಯ ಪ್ರಶ್ನೆ, ಹುಚ್ಚು ಮನಸ್ಸಿನ 10 ಮುಖಗಳು ಎನ್ನುವುದು ಎ ಕಾದಂಬರಿ, ಬಿ ಪ್ರವಾಸ ಕಥನ, ಸಿ ವೈದ್ಯಕೀಯ ಗ್ರಂಥ, ಡಿ ಆತ್ಮಕಥನ. ಈ 4ರಲ್ಲಿ ಸರಿ ಉತ್ತರವನ್ನು ನೀವು ಆರಿಸಿಕೊಳ್ಳಬೇಕಾಗುತ್ತೆ. 15ನೆಯ ಪ್ರಶ್ನೆ, ಶಬ್ದಾರ್ಥ ಸಹಿತೌ ಕಾವ್ಯಂ ಎಂದ ಆಲಂಕಾರಿಕ ದಂಡಿ, ಬಿ ಭಾಮಹ, ಸಿ ಮಮ್ಮಟ, ಡಿ ಆನಂದವರ್ಧನ. 16ನೆಯ ಪ್ರಶ್ನೆ, ಮಮಿಂಕೆಯದೊಳ್ ಎಂಬುದು ಎ 9 ಲಿಂಗಗಳ ಸಂಕ್ಷಿಪ್ತ ರೂಪ, ಬಿ 7 ವಿಭಕ್ತಿ ಪ್ರತ್ಯಯಗಳ ಸಂಕ್ಷಿಪ್ತ ರೂಪ, ಸಿ ಕಾಲಸೂಚಕ ಪ್ರತ್ಯಯಗಳ ಸಂಕ್ಷಿಪ್ತ ರೂಪ, ಡಿ ಆಖ್ಯಾತ ಪ್ರತ್ಯಯಗಳ ಸಂಕ್ಷಿಪ್ತ ರೂಪ. 17ನೆಯ ಪ್ರಶ್ನೆ, ತಿಂದು ತೇಗಿದಳು ಎಂಬಲ್ಲಿರುವ ಧಾತುಗಳು ತಿಂದು ಮತ್ತು ತೇಗು, ತಿನ್ ಮತ್ತು ತೇಗು, ಸಿ ತಿನ್ ಮತ್ತು ತೇಗು, ಡಿ ತೇಗು ಮತ್ತು ಅಳು. 18ನೆಯ ಪ್ರಶ್ನೆ, ಮಾಸ್ತಿ ಎಂಬುದರ ಮೂಲ ರೂಪ ಎ ಮಾಶ್ರೀ, ಬಿ ಮಹಾಶ್ರೀ, ಸಿ ಮಹಾಸತಿ, ಡಿ
ಮಾಸ್ತಿ. 19ನೆಯ ಪ್ರಶ್ನೆ, ಚಿಲಕವಿಲ್ಲದ ಪೆಟ್ಟಿಗೆ ಎಂಬ ಒಗಟಿಗೆ ಉತ್ತರ ಎ ಜೇಬು, ಬಿ ಕೊಡೆ, ಸಿ ಬಾಯಿ, ಡಿ ಪುಸ್ತಕ. 20ನೆಯ ಪ್ರಶ್ನೆ, ಊರೂರು ಎಂಬಲ್ಲಿ ಕಂಡುಬರುವುದು ಎ ಲೋಪಸಂಧಿ, ಬಿ ಸವರ್ಣ ದೀರ್ಘ ಸಂಧಿ, ಸಿ ಆಗಮ ಸಂಧಿ, ಡಿ ಇವ್ಯಾವುವೂ ಅಲ್ಲ. ಸ್ನೇಹಿತರೆ, ಇವತ್ತು 11ನೆಯ ಪ್ರಶ್ನೆಯಿಂದ 20ನೆಯ ಪ್ರಶ್ನೆಯವರೆಗೆ 10 ಪ್ರಶ್ನೆಗಳನ್ನು ನಿಮಗೆ ಕಳುಹಿಸಿಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಗಮನಿಸಿ ಉತ್ತರಗಳನ್ನು ಬರೆಯುವುದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೋ 2 ಪ್ರಶ್ನೆಗಳು ಕಷ್ಟ ಆಗ್ತಾ ಇವೆ ಅನ್ನೋ ಕಾರಣಕ್ಕೆ ಸುಮ್ಮನಿರುವುದಲ್ಲ. ಪ್ರಯತ್ನ ಮಾಡಿದರೆ ತಾನೇ ಪ್ರತಿಫಲ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಪ್ರಶ್ನೋತ್ತರ ಮಾಲಿಕೆಗೆ ಪ್ರಯತ್ನ ಮಾಡುವುದರೊಂದಿಗೆ ನೀವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಆಶಿಸ್ತೇನೆ. ನಾನೀಗಾಗಲೇ ನಿನ್ನೆಯ ಆ ಪ್ರಶ್ನೋತ್ತರ ಮಾಲಿಕೆಯ ಪ್ರಶ್ನೆಗಳನ್ನು ಕಳುಹಿಸಿಕೊಡುವಾಗ ಹೇಳಿದ್ದೆ, ನಾನು ಏನು ಒಂದು ವಾರದಲ್ಲಿ ನಿಮಗೆ ಕಳುಹಿಸಿಕೊಟ್ಟಿರ್ತೇನೆ ಅದು ಭಾನುವಾರ ಕಳುಹಿಸಿಕೊಡೋದಿಲ್ಲ. ಸೋಮವಾರದಿಂದ ಮತ್ತೆ ನಾನು ಮುಂದಿನ 10 ಪ್ರಶ್ನೆಗಳನ್ನು ನಿಮಗೆ ಕಳಿಸಿಕೊಡ್ತೇನೆ. ಇವತ್ತು 20ನೆಯ ಪ್ರಶ್ನೆಗೆ ನಿಲ್ಲಿಸಿದ್ದೇನೆ. 21ನೆಯ ಪ್ರಶ್ನೆಯಿಂದ 30ನೆಯ ಪ್ರಶ್ನೆಯವರೆಗೆ ನೀವು ಸೋಮವಾರ ಸಂಜೆ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಬರುವ ಶನಿವಾರ ಅಂದರೆ ಪ್ರತಿ ಶನಿವಾರ ನಾನು ನಿಮಗೆ ಸಂಜೆಯ ಆ ಸಮಯವನ್ನು ತಿಳಿಸ್ತೀನಿ. 1-2 ಗಂಟೆ ನೇರ ತರಗತಿಯನ್ನು ತೆಗೆದುಕೊಂಡು, ಅಂದರೆ ಲೈವ್ನಲ್ಲಿ ನಾವು ಈ ಪ್ರಶ್ನೋತ್ತರ ವಿಶ್ಲೇಷಣೆಯನ್ನು ಮಾಡೋಣ. ಯಾವ ಪ್ರಶ್ನೆಗೆ ಯಾವುದು ಸರಿ ಉತ್ತರ, ಉಳಿದ 3 ಉತ್ತರಗಳು ಯಾಕಲ್ಲ, ಇವುಗಳನ್ನು ಕುರಿತು ಚರ್ಚಿಸುತ್ತಲೇ ವ್ಯಾಕರಣ, ಛಂದಸ್ಸು, ಅಲಂಕಾರ ಎಲ್ಲವುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ವಿವರಣಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಕಳಿಸಲಿಕ್ಕೆ ಪ್ರಯತ್ನ ಮಾಡಿ. ಈ ಪ್ರಶ್ನೋತ್ತರ ಮಾಲಿಕೆ ಹೀಗೆ ಮುಂದುವರಿತಾ ಇರ್ತದೆ. ಈ ಹಿಂದೆ ಬಂದಿರುವಂಥ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಹೊಸ ಹೊಸ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ರೂಪಿಸಿ ನಿಮಗೆ ಕಳಿಸಿಕೊಡ್ತಾ ಇದ್ದೀವಿ. ಇದು ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗಲಿ ಎಂಬ ಸದಾಶಯದಿಂದ ಪ್ರಾರಂಭಿಸಿರ್ತಕ್ಕಂತಹ ಒಂದು ಪ್ರಶ್ನೋತ್ತರ ಮಾಲಿಕೆ ಎಂಬುದು ನಿಮ್ಮ ಗಮನಕ್ಕೆ ಬರಬೇಕು. ಓಕೆ ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನು ಬರೆದು ಕಳಿಸ್ಬೋದು. ಯಾರು 11ನೇ ಪ್ರಶ್ನೆಯಿಂದ 20ನೇ ಪ್ರಶ್ನೆಗೆ ಬರೀತೀರೋ ಅಥವಾ 1ನೆಯ ಪ್ರಶ್ನೆಯಿಂದ 10ನೆಯ ಪ್ರಶ್ನೆಗೆ ಬರೀತೀರೋ ಅದಕ್ಕೇನು ಸಮಯದ ಮಿತಿ ಇಲ್ಲ. ನಾಳೆ ಅಥವಾ ನಾಡಿದ್ದು ನೀವು ಕಳಿಸಲಿಕ್ಕೂ ಅವಕಾಶ ಇದೆ. ಪ್ರತಿ ಶನಿವಾರದ ಒಳಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇರ್ತೀವಿ. ಶನಿವಾರ ಸಂಜೆ ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಶ್ನೋತ್ತರಗಳ ವಿವರಣಾತ್ಮಕ ವಿಶ್ಲೇಷಣೆಯನ್ನು ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಶ್ನೋತ್ತರ ಮಾಲಿಕೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತಾ ನಾನು ಈ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.